ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಯುಗಾದಿ ಹಬ್ಬ ಸಮೀಪದಲ್ಲಿದೆ. ಯುಗಾದಿ ಹಬ್ಬದ ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 29ನೇ ತಾರೀಕು ಶನಿವಾರ ಸಂಜೆ 4:20 ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಇದೇ ಮಾರ್ಚ್ ಭಾನುವಾರ 30ನೇ ತಾರೀಕು ಯುಗಾದಿ ಹಬ್ಬ. ನಮಗೆಲ್ಲರಿಗೂ ಹೊಸ ವರ್ಷ. ಯಾಕೆ ಈ ದಿನ ಹೊಸ ವರ್ಷ ಅಂತ ಕರಿತೀವಿ ಅಂದರೆ ಪ್ರತಿಯೊಂದರ ಪ್ರಾರಂಭವನ್ನು ಸೂಚಿಸುತ್ತೆ. ಅಂದರೆ ಇದೇ ದಿವಸ ಬ್ರಹ್ಮದೇವ ಸಮಯವನ್ನು ಸೃಷ್ಟಿ ಮಾಡಿದಂತಹ ದಿನ ಅಂತ ಗುರುತು ಮಾಡಿದ್ದಾರೆ. ಇದಾದ ಮೇಲೆ ದಿನ ವಾರ ವರ್ಷಗಳನ್ನು ಸೃಷ್ಟಿ ಮಾಡಿದ್ರು. ಹಾಗಾಗಿ ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಅಂತ ಹೇಳಿ ಕರೆಯಲಾಗುತ್ತೆ. ಯುಗಾದಿ ಹಬ್ಬ ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತೆ. ಅಲ್ಲಿ ರೈತರು ಬೆಳೆಗಳ ಸಮೃದ್ಧಿಗಳಿಂದ ಸಂತೋಷ ಪಡ್ತಾರೆ. ಆರೋಗ್ಯ, ಸಮೃದ್ಧಿ ಮತ್ತು ಸಂತೋಷಕ್ಕಾಗಿ ನಾವು ದೇವರ ಆಶೀರ್ವಾದವನ್ನು ಪಡೆಯೋದಕ್ಕಾಗಿ ಈ ರೀತಿ ಹಬ್ಬದ ಆಚರಣೆಗಳ ಜೊತೆಗೆ ದೇವರ ಪ್ರಾರ್ಥನೆ ಮಾಡೋದು, ಪೂಜೆ ಮಾಡೋದು, ಹಬ್ಬಗಳ ಹೆಸರಲ್ಲಿ ಹೊಸ ವಸ್ತುಗಳನ್ನು ಖರೀದಿ ಮಾಡೋದು, ಪರಸ್ಪರ ಉಡುಗೊರೆಯನ್ನು ಕೊಡೋದು, ದಾನ ಕೊಡೋದು, ಹೀಗೆ ಜೀವನದ ಎಲ್ಲ ಅನುಭವಗಳನ್ನು ಖುಷಿಯಿಂದ ಸ್ವೀಕರಿಸೋದಕ್ಕೆ ಇದು ಒಂದು ಆಚರಣೆ ಆಗಿರುತ್ತೆ. ಯುಗಾದಿ ಹಬ್ಬ ಅಂದರೆ ನಮಗೆಲ್ಲರಿಗೂ ಹೊಸ ವರ್ಷ. ಎಷ್ಟೋ ಹಬ್ಬಗಳನ್ನು ಆಚರಿಸ್ತೀವಿ, ಆದರೆ ಯುಗಾದಿ ಹಬ್ಬ ಮಾತ್ರ ಯಾಕೆ ಹೊಸ ವರ್ಷ, ಇದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಇನ್ನು ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಈಗ ಇದ್ರ ಬಗ್ಗೆ ಇದನ್ನು ತಿಳ್ಕೊಳ್ಳೋಣ. ಯುಗಾದಿ ಕೇವಲ ಹೊಸ ವರ್ಷದ ಆಚರಣೆ ಅಷ್ಟೇ ಅಲ್ಲದೆ ಆಶೀರ್ವಾದ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಈ ಹಬ್ಬ ಹೊಸ ವರ್ಷ ಆರಂಭವನ್ನು ಪ್ರತಿನಿಧಿಸುವುದರ ಜೊತೆಗೆ ಹೊಸ ಭರವಸೆಗಳು, ಹೊಸ ಅವಕಾಶಗಳನ್ನು ಸಂಕೇತಿಸುತ್ತೆ. ಇದು ಹೊಸ ಕೆಲಸಗಳು ಆಗಿರ್ಬೋದು, ಪ್ರತಿಯೊಂದು ಹೊಸ ಕೆಲಸಗಳ ಆರಂಭವನ್ನು ಸೂಚಿಸುತ್ತೆ. ಯುಗಾದಿ ಹಬ್ಬ ಆದಮೇಲೆ ಆಷಾಢವರೆಗೂ ಕೂಡ ಯಾವುದೇ ಶುಭ ಕಾರ್ಯಗಳೇ ಆಗಿರ್ಬೋದು, ಒಳ್ಳೊಳ್ಳೆ ಕೆಲಸಗಳೇ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ. ಈ ದಿನದ ವಿಶೇಷತೆ ಅಂದರೆ ಹಬ್ಬದ ಅಡುಗೆ. ಸಿಹಿ, ಖಾರ, ಹುಳಿ ಎಲ್ಲನೂ ಸೇರಿಸಿ ಅಡುಗೆ ಮಾಡ್ತೀವಿ. ಅದ್ರ ಜೊತೆಗೆ ಬೇವು, ಬೆಲ್ಲ ತುಂಬ ವಿಶೇಷತೆ. ಕಹಿ, ಸಿಹಿ ಇದು ಕೂಡ ಇರಬೇಕು. ಬೇವಿನ ಎಲೆಗಳು ಕಹಿ ರುಚಿಯನ್ನು ನೀಡುತ್ತೆ, ಅಂದರೆ ಇದು ಜೀವನದ ಕಷ್ಟಗಳನ್ನು ಪ್ರತಿನಿಧಿಸುತ್ತೆ. ಹಸಿ ಮಾವಿನಕಾಯಿ ನಮ್ಮ ಜೀವನದ ಬರುವಂಥ ಅನಿರೀಕ್ಷಿತ ಆಶ್ಚರ್ಯಗಳನ್ನು ಪ್ರತಿನಿಧಿಸುವ ಕಟುವಾದ ಪರಿಮಳವನ್ನು ನೀಡುತ್ತೆ. ಅಂದರೆ ಹಸಿ ಮಾವಿನಕಾಯಿ ಹೇಗಿರುತ್ತೆ, ತುಂಬ ಒಗ್ರಾಗಿ ಇರುತ್ತೆ ಅಥವಾ ಹುಳಿ ಜಾಸ್ತಿ ಇರುತ್ತೆ. ಅದು ನಮ್ಮ ಜೀವನದಲ್ಲಿ ಬರುವಂಥ ಅನಿರೀಕ್ಷಿತ ಅಂದರೆ ಆಕಸ್ಮಿಕವಾಗಿರ್ಬೋದು, ಅದು ಪ್ರತಿನಿಧಿಸುತ್ತೆ. ಹಾಗೆ ಮೆಣಸಿನಕಾಯಿ ಪುಡಿ ಕೋಪವನ್ನು ಸೂಚಿಸುವ ಖಾರದ ರುಚಿಯನ್ನು ಸೂಚಿಸುತ್ತೆ. ಹುಣಸೆ ಹಣ್ಣು ಹುಳಿ ರುಚಿಯನ್ನು ನೀಡುತ್ತೆ, ಜೀವನದ ಸವಾಲುಗಳನ್ನು ತೋರಿಸುತ್ತೆ. ಇನ್ನು ಬೆಲ್ಲ ಮಾಧುರ್ಯವನ್ನು ಪರಿಚಯಿಸುತ್ತೆ ಮತ್ತು ಸಂತೋಷದ ದಿನಗಳ ಸಂಕೇತ ಆಗಿರುತ್ತೆ. ಇನ್ನು ಉಪ್ಪು ಜೀವನದ ಆಸಕ್ತಿದಾಯಕ ಕ್ಷಣಗಳನ್ನು ಪ್ರತಿನಿಧಿಸುತ್ತೆ. ಈ ಎಲ್ಲ ವಿಭಿನ್ನ ರುಚಿಗಳನ್ನು ಒಟ್ಟಾಗಿ ಸೇರಿಸಿ ಬೆರೆಸಿ ಜೀವನದಲ್ಲಿ ಬರುವಂಥ ಎಲ್ಲ ರೀತಿಯ ಏರಿಳಿತಗಳನ್ನು ನಾವು ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಸ್ವೀಕರಿಸಬೇಕು ಅಂತ ಪಾಠವನ್ನು ಕಲಿಸ್ಬಿಡುತ್ತೆ. ನಾವು ಆಚರಣೆ ಮಾಡುವಂಥ ಯಾವುದೇ ಹಬ್ಬ ಹರಿದಿನ, ಪೂಜೆ, ಸಂಪ್ರದಾಯಗಳೇ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದಂತಹ ಮಹತ್ವಗಳು ಇದ್ದೇ ಇರುತ್ತೆ. ನಾವು ಸ್ವಲ್ಪ ಮಟ್ಟದವರೆಗೂ ಅದನ್ನೆಲ್ಲ ತಿಳ್ಕೋಬೇಕು. ಈಗ ಯುಗಾದಿ ಯಾಕೆ ನಮಗೆ ಇಷ್ಟೊಂದು ಮಹತ್ವ, ಇದರ ಹಿನ್ನೆಲೆ ಏನು, ಯಾಕೆ ಹೊಸ ವರ್ಷ ಈ ಹಬ್ಬ ಅಂತ ತಿಳ್ಕೊಂಡ್ರಿ. ಈ ಯುಗಾದಿ ಹಬ್ಬ ಪ್ರತಿಯೊಂದರ ಆರಂಭವನ್ನು ಸೂಚಿಸುತ್ತೆ. ಹಾಗಾಗಿ ಇದನ್ನು ಹೊಸ ವರ್ಷ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಯುಗಾದಿ ಹಬ್ಬವನ್ನು ನಾವು ಸಂಭ್ರಮದಿಂದ, ಸಡಗರದಿಂದ ಆಚರಿಸಬೇಕು. ಶನಿವಾರ ಸಂಜೆ 5 ಗಂಟೆಯ ನಂತರ ಬೇಕಾದರೆ ಪೂಜೆ ಮನೆನ ಕ್ಲೀನ್ ಮಾಡ್ಕೋಬೋದು. ದೇವರ ಸಾಮಾನು ಎಲ್ಲ ತೊಳೆದು ದೇವರ ಮನೆಯಲ್ಲಿ ಕ್ಲೀನ್ ಮಾಡ್ಕೋಬೋದು. ಆದರೆ ಪೂಜೆಗೆ ಸಿದ್ಧತೆ ಎಲ್ಲ ಭಾನುವಾರ ಬೆಳಗ್ಗೆ ಮಾಡ್ಕೋಬೇಕು. ತುಂಬ ಜನ ಅಮಾವಾಸ್ಯೆ ಪೂಜೆನ ಮಾಡ್ತಾ ಬಂದಿರ್ತಾರೆ. ಅಂತಹವರು ಶನಿವಾರನೇ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಶನಿವಾರನೇ ಪೂಜೆ ಮಾಡಿರ್ತೀವಿ, ಮತ್ತು ಭಾನುವಾರಕ್ಕೂ ಮಾಡ್ಕೋಬೇಕಂದ್ರೆ ಖಂಡಿತವಾಗ್ಲೂ ಮಾಡಬೇಕು. ಈ ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಹೊಸ ವರ್ಷ.
ಹಾಗಾಗಿ ಭಾನುವಾರ ಬೆಳಗ್ಗೆನೆ ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯನ್ನೆಲ್ಲ ಗುಡಿಸಿ ಒರೆಸಿ ನಂತರ ತಲೆಗೆ ಸ್ವಲ್ಪ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಅಂದರೆ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಬಾಗಿಲಿಗೆ ತೋರಣ ಕಟ್ಟಿ ಬಾಗಿಲು ಗುಡಿಸಿ ರಂಗೋಲೆ ಹಾಕಿ ಎಲ್ಲನೂ ಕೂಡ ಭಾನುವಾರ ಬೆಳಗ್ಗೆ ಮಾಡಿದರೆ ಒಳ್ಳೆಯದು. ಅಮಾವಾಸ್ಯೆ ಪೂಜೆ ಮಾತ್ರ ಶನಿವಾರ ಮಾಡ್ಕೊಳ್ಳಿ, ಹಬ್ಬ ಮಾತ್ರ ಭಾನುವಾರನೇ ಮಾಡ್ಕೋಬೇಕು. ಹಬ್ಬದ ತಯಾರಿ ಕೂಡ ಭಾನುವಾರನೇ ಮಾಡ್ಕೋಬೇಕು. ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಿ ಎಳ್ಳೆಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಆ ದಿನ ಮಡಿ ಬಟ್ಟೆ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಬಾಗಿಲಿಗೆ ತೋರಣ ಕಟ್ಟಬೇಕು. ಮನೆಯೊಳಗಡೆ ಎಷ್ಟು ಬಾಗಿಲು ಇದೆಯೋ ಅಷ್ಟಕ್ಕೂ ಕಟ್ಟಬೇಕು. ಅಂದರೆ ಮೇನ್ ಡೋರ್ ಏನಿದೆ ಅಲ್ಲೂ ಕಟ್ಟಬೇಕು. ಮತ್ತು ದೇವರ ಮನೆಗೆ ನಿಮ್ಮ ಮನೆಯ ರೂಮ್ಗಳಾಗಿರ್ಬೋದು ಒಳಗಡೆ ಎಷ್ಟು ಬಾಗಿಲು ಇದೆಯೋ ಅಷ್ಟೂ ಬಾಗಿಲಿಗೂ ಮಾವಿನ ತೋರಣವನ್ನು ಕಟ್ಟಬೇಕು. ಈ ರೀತಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು. ಮನೆಯ ಒಳಗಡೆ ಹೊರಗಡೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ, ಅಂದರೆ ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗಿರುತ್ತೆ. ಈ ದಿನ ವಿಶೇಷವಾಗಿ ಸೂರ್ಯನ ಪೂಜೆ ಜೊತೆಗೆ ನಿಮ್ಮ ಮನೆ ದೇವರ ಪೂಜೆ ಮಾಡೋದು ಒಳ್ಳೆಯದು. ನಿಮ್ಮ ಮನೆ ದೇವರ ಹೆಸರಲ್ಲಿ ಈ ದಿನ ಅಭಿಷೇಕ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು, ತುಂಬ ಒಳ್ಳೆಯ ಫಲಗಳನ್ನೇ ತಂದುಕೊಡುತ್ತೆ. ಆದರೆ ಮನೆ ದೇವರು ಹತ್ತಿರದಲ್ಲಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ತಾ ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ಅಥವಾ ನಿಮ್ಮ ಗ್ರಾಮ ದೇವತೆ ಇಷ್ಟ ದೇವತೆ ಯಾರಿದ್ದಾರೋ ಆ ದಿನ ಪೂಜೆ ಮಾಡಬೇಕು. ಆಂಜನೇಯ ಸ್ವಾಮಿ, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಲಕ್ಷ್ಮೀನಾರಾಯಣ, ಶಿವಪಾರ್ವತಿ ಅಥವಾ ಗುರುಗಳು ಹೀಗೆ ನಿಮ್ಮ ಇಷ್ಟದ ಆರಾಧ್ಯ ದೈವರನ್ನು ಪೂಜೆ ಮಾಡಬೇಕು ಈ ದಿನ. ಇನ್ನು ಬೇವು ಬೆಲ್ಲ ಅಂತೂ ಅವರವರ ಪದ್ಧತಿ ಪ್ರಕಾರ ಮಾಡ್ತಾ ಇರ್ತಾರೆ. ಕೆಲವರು ಅದನ್ನು ಪಾನಕದ ರೀತಿ ಮಾಡ್ತಾರೆ, ಇನ್ನು ಕೆಲವರು ಬೇವು ಬೆಲ್ಲ ಹಾಗೆ ಮಿಕ್ಸ್ ಮಾಡಿ ಇಡ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಡು ಬಂದಿರ್ತೀರೋ ಅದೇ ರೀತಿಯೇ ಬೇವು ಬೆಲ್ಲ ತಯಾರಿಸಿ ದೇವರಿಗೆ ನೀವು ನೈವೇದ್ಯ ಮಾಡಬೇಕು. ಆಮೇಲೆ ಮನೆಯವರೆಲ್ಲರೂ ಕೂಡ ತಗೋಬೇಕು. ಆದಷ್ಟು ಈ ಒಂದು ಹಬ್ಬದ ದಿನವಾದರೂ ಪೂಜೆ ಎಲ್ಲ ಮಾಡೋವರೆಗೂ ಬೇವು ಬೆಲ್ಲ ತಿನ್ನೋವರೆಗೂ ಮನೆಯವರೆಲ್ಲರೂ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಆದಷ್ಟು ಬೆಳಗ್ಗೆ ಬೇಗ ಎದ್ದರೆ ಬೇಗನೆ ಪೂಜೆ ಕೂಡ ಆಗುತ್ತೆ. ಬೆಳಗ್ಗೆ 6:30 ನಿಮ್ಮ ಪೂಜೆನ ಶುರು ಮಾಡ್ಬೋದು. ತುಂಬ ಒಳ್ಳೆಯ ಸಮಯ ಇರುತ್ತೆ. ವರ್ಷದ ಮೊದಲನೇ ಹಬ್ಬ, ನಮಗೆಲ್ಲರಿಗೂ ಹೊಸ ವರ್ಷದ ಹಬ್ಬ. ಹೊಸ ವರ್ಷ ಪ್ರಾರಂಭ ಬೇರೆ. ಪೂಜೆಗೆ ಬೇಕಾಗಿರುವ ಹೊಸ ವಸ್ತುಗಳನ್ನು ತೊಗೊಂಡು ಬನ್ನಿ. ಅರಿಶಿನ, ಕುಂಕುಮ, ತುಪ್ಪದ ಬತ್ತಿಗಳು, ಗೆಜ್ಜೆ ವಸ್ತ್ರ ಹೊಸದಾಗಿಯೇ ತರಬೇಕು. ಹಾಗೆ ಮನೆಯಲ್ಲಿ ಅಕ್ಷತೆ ಕೂಡ ಅಷ್ಟೇ ಹೊಸದಾಗಿಯೇ ಮಾಡ್ಕೋಬೇಕು. ಇನ್ನು ಹಳೇದಿರೋದು ಏನು ಮಾಡಬೇಕು ಅಂದರೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಅದನ್ನು ಕೂಡ ಆಮೇಲೆ ಬೇಕಾದರೆ ಪೂಜೆಗೆ ಉಪಯೋಗಿಸ್ಕೋಬೋದು. ಆದರೆ ಈ ದಿನದ ಪೂಜೆಗೆ ಎಲ್ಲನೂ ಕೂಡ ಹೊಸದಾಗಿಯೇ ಉಪಯೋಗಿಸಿ. ಮತ್ತು ಆ ದಿನ ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ರೆ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಯಾವ ದೇವರ ವಿಗ್ರಹ ಇದೆಯೋ ಅದಕ್ಕೇ ಅಭಿಷೇಕವನ್ನು ಮಾಡಿ. ಇದೇ ಅಂತ ಅಲ್ಲ, ಬರೀ ಗಣಪತಿ ಇಟ್ಕೊಂಡಿದ್ದೀರಾ ಅಥವಾ ಲಕ್ಷ್ಮೀ ವಿಗ್ರಹ ಇದೆಯಾ ಅಥವಾ ಶಿವ ಪಾರ್ವತಿ ಇದ್ದಾರಾ, ಯಾವ ವಿಗ್ರಹ ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಾ ಆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಮಲ್ಲಿಗೆ ಹೂವು ಮತ್ತು ಬಿಲ್ಪತ್ರೆನ ಉಪಯೋಗಿಸಿ. ಶಿವನನ್ನು ಆರಾಧನೆ ಮಾಡೋರು ಬಿಲ್ಪತ್ರೆನ ಉಪಯೋಗಿಸಿ. ಇನ್ನು ವಿಷ್ಣುವನ್ನು ಆರಾಧನೆ ಮಾಡೋರು ತುಳಸಿಯನ್ನು ಉಪಯೋಗಿಸಿ. ಜೊತೆಗೆ ಮಲ್ಲಿಗೆ ಹೂವು ಇರಲೇಬೇಕು. ಬೆಲೆ ಜಾಸ್ತಿ ಇದೆ ಅಂತ ಬಿಡೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಆದರೂ ಸರಿ ಮಲ್ಲಿಗೆ ಹೂವನ್ನು ಹಾಕಿ ಈ ದಿನ ಪೂಜೆ ಮಾಡ್ಕೊಳ್ಳಿ. ಮಲ್ಲಿಗೆ ಹೂವು ಎಲ್ಲ ದೇವ್ರಿಗೂ ಕೂಡ ಸಲ್ಲುತ್ತೆ, ತುಂಬ ಒಳ್ಳೆಯ ಶುಭ ಫಲಗಳನ್ನೇ ತಂದುಕೊಡುತ್ತೆ. ಬೆಳಗ್ಗೆಗೆ ಪೂಜೆಗೆ ಹಾಲು, ಹಣ್ಣು, ಬೇವು, ಬೆಲ್ಲವನ್ನು ನೈವೇದ್ಯ ಮಾಡಿ ಪೂಜೆ ಮಾಡ್ಕೊಳ್ಳಿ. ಆನಂತರ ಮಧ್ಯಾಹ್ನ ಸರಿಯಾಗಿ 12:30 ಒಬ್ಬಟ್ಟೆಲ್ಲ ಇದೆಲ್ಲ ಮಾಡಿ ನೀವು ಏನೆಲ್ಲ ಹಬ್ಬದ ಅಡುಗೆನ ಮಾಡಿರ್ತೀರೋ ಅದನ್ನೆಲ್ಲ ಕೂಡ ಒಂದು ಬಾಳೆ ಎಲೆ ಮೇಲೆ ಬಡಿಸಿ ದೇವರಿಗೆ ನೈವೇದ್ಯ ಮಾಡಿ. ಆನಂತರ ಮನೆಯವರೆಲ್ಲರೂ ಕೂಡ ತಿನ್ನಬೇಕು. ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಒಳ್ಳೇದಿರುತ್ತೆ, ಹಾಗೆ ಕೆಲವ್ರಿಗೆ ಕೆಟ್ಟದಿರುತ್ತೆ. ಆದರೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಇರುವಂಥ ಆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು, ಇದಕ್ಕೆ ಉದಾಹರಣೆ ನಮ್ಮ ಮಹಾಭಾರತ. ಭಗವಂತ ಪಾಂಡವರ ಜೊತೆ ಇದ್ದಿದ್ದಕ್ಕೇ ಜಯ ಸಿಕ್ಕಿತ್ತು. ಹಾಗೆ ಭಗವಂತ ಎಲ್ಲಿ ಇರ್ತಾರೋ ಯಾರ ಜೊತೆ ಇರ್ತಾರೋ ಖಂಡಿತ ಅವರು ಯಾವುದೂ ಕೂಡ ತಪ್ಪು ಮಾಡೋದಿಲ್ಲ. ಅವರಿಂದ ಯಾವುದೇ ಥರ ತಪ್ಪು ಕೂಡ ಆಗೋದೇ ಇಲ್ಲ. ಹಾಗೆಯೇ ಯಾವುದೇ ಥರ ತಪ್ಪು ದಾರಿಲೂ ಕೂಡ ಹೋಗೋದಿಲ್ಲ. ಹಾಗಾಗಿ ಭಗವಂತನಿಗೆ ನೈವೇದ್ಯ ಮಾಡಿ, ಭಗವಂತ ಒಳ್ಳೆ ದಾರಿಲಿ ತೋರಿಸು, ಒಳ್ಳೆ ದಾರಿಲಿ ನಡೆಸು ಅಂತ ಕೇಳ್ಕೋಬೇಕು.
ಆನಂತರ ಮನೆಯವರೆಲ್ಲರೂ ಕೂಡ ಊಟ ಮಾಡ್ಬೋದು. ಹಬ್ಬದ ದಿನ ಈ ರೀತಿ ಮಾಡೋದು ಒಳ್ಳೆಯದು. ವರ್ಷದ ಮೊದಲನೇ ಹಬ್ಬ, ಹೊಸ ವರ್ಷ ಪ್ರಾರಂಭ. ಎಂಥದ್ದೇ ನಕಾರಾತ್ಮಕ ಶಕ್ತಿಗಳನ್ನ ಎದುರಿಸುವಂಥ ಶಕ್ತಿ ನಮಗೂ ಕೊಡು ತಾಯಿ ಅಂತ ಕೇಳ್ಕೊಳ್ಳಿ. ಹಾಗೆ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಆರೋಗ್ಯ ಕೊಡು ಅಂತ ಕೇಳ್ಕೊಳ್ತಾ, ಯಾವುದೇ ರಾಶಿಗೆ ಏನೇ ಸಮಸ್ಯೆ ಇರಲಿ ಅಂದರೆ ಯುಗಾದಿ ಭವಿಷ್ಯ ಅಂದ್ರೇ ಎಲ್ಲರೂ ತುಂಬ ಆಸಕ್ತಿಯಿಂದ ಕೇಳ್ತೀವಿ. ಯಾರಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ, ಆದಾಯ, ಖರ್ಚು, ಆರೋಗ್ಯ, ಅನಾರೋಗ್ಯ, ಇದ್ರ ಬಗ್ಗೆ ಎಲ್ರಿಗೂ ತಿಳ್ಕೊಳ್ಳೋ ಅಂಥ ಕುತೂಹಲ ಇದ್ದೇ ಇರುತ್ತೆ. ಇದಿಷ್ಟು ಕೂಡ ಯುಗಾದಿ ಹಬ್ಬದ ಮಹತ್ವವಾದ ವಿಷಯಗಳು. ಯುಗಾದಿ ಹಬ್ಬ ಯಾಕೆ ನಮಗೆ ಹೊಸ ವರ್ಷ, ಯುಗಾದಿ ಹಬ್ಬನ ಯಾಕೆ ಆಚರಣೆ ಮಾಡಬೇಕು, ಯುಗಾದಿ ಹಬ್ಬದ ಮಹತ್ವವೇನು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು.